ಎಲ್ಲರಿಗೂ ನಮಸ್ಕಾರ. ಅಪ್ಪಿಸ್ ಕುಕ್ಕರಿಗೆ ಸ್ವಾಗತ. ನಾನು ನಿಮ್ಮ ಪ್ರೀತಿ ಅಪ್ಪಿ. ವೀಕ್ಷಕರೇ, ನೀವು ಮನೆ ಕೂಲಾಗಿರ್ಲಿ ಅಂತ ಬಳಸೋ ಎಸಿ ಸ್ಫೋಟ ಆಗುತ್ತಂತೆ. ಹೌದಾ? ಎಸಿ ನಿಜಕ್ಕೂ ಪ್ರಾಣಕ್ಕೆ ಕಂಟಕ ತರುತ್ತಾ? ಹಾಗಾದ್ರೆ ಎಸಿ ಬಳಸಬೇಕಾದ್ರೆ ಯಾವ ತಪ್ಪುಗಳನ್ನ ಮಾಡಬಾರ್ದು, ಮಾಡಿದ್ರೆ ಏನಾಗುತ್ತೆ, ನಿಜಕ್ಕೂ ಎಸಿ ಪ್ರಾಣಕ್ಕೆ ಕುತ್ತು ತರುತ್ತಾ ಅನ್ನೋದು ತುಂಬಾ ಜನರ ಪ್ರಶ್ನೆ. ವೀಕ್ಷಕರೇ, ಒಂದು ನೆನಪಿರ್ಲಿ, ಸ್ವಲ್ಪ ಎಡವಟ್ಟಾದ್ರೂ ಎಸಿ ಕೂಡ ಸಿಡಿಯುತ್ತೆ, ನಿಮ್ಮ ಪ್ರಾಣಕ್ಕೆ ಆಪತ್ತನ್ನ ತರುತ್ತೆ. ಎಚ್ಚರವಾಗಿರಿ. ಅದರಲ್ಲೂ ಬೇಸಿಗೆಯಲ್ಲಿ ಎಸಿ ಬಳಸೋರು ತುಂಬಾನೇ ಹುಷಾರಾಗಿರ್ಬೇಕು. ಕೆಲ ದಿನಗಳ ಹಿಂದೆ ಒಂದು ದುರ್ಘಟನೆ ನಡೀತು. ಇಡೀ ಒಂದು ಕುಟುಂಬವನ್ನ ಎಸಿ ಬಲಿ ಪಡ್ಕೊಳ್ತು. ಎಸಿ ಸ್ಫೋಟ ಆಗಿ 4 ಮಂದಿ ಸುಟ್ಟು ಕರಕಲಾಗಿ ಹೋದ್ರು. ಈ ದುರ್ಘಟನೆ ನಡೆದಿದ್ದು ಬೇರೆ ಯಾವುದೋ ದೇಶ ರಾಜ್ಯದಲ್ಲಿ ಅಲ್ಲ, ನಮ್ಮ ಕರ್ನಾಟಕದಲ್ಲೇ, ಕರ್ನಾಟಕದ ವಿಜಯನಗರದಲ್ಲಿ ಎಸಿ ಸಿಡಿದು 4 ಜೀವವನ್ನ ಕಳ್ಕೊಂಡಿದ್ರು. ಇದು ಒಂದೇ ಘಟನೆಯಲ್ಲ, ಇಂಥದ್ದು ತುಂಬಾ ದುರ್ಘಟನೆಗಳು ನಡೆದಿದೆ. ಹಾಗಾದ್ರೆ ಎಸಿ ಬಳಸುವಾಗ ಯಾವ ತಪ್ಪುಗಳನ್ನ ಮಾಡಬಾರ್ದು? ನೀವು ಮಾಡೋ ಚಿಕ್ಕ ತಪ್ಪು ಜೀವಕ್ಕೆ ಕುತ್ತು ತರೋ ಅಪಾಯ ಇರುತ್ತೆ. ನಾವು ಮಾಡುವ ಆ ತಪ್ಪುಗಳು ಯಾವುವು ಒಂದೊಂದಾಗಿ ನೋಡ್ತಾ ಹೋಗೋಣ. ಮೊದಲನೇ ತಪ್ಪು, ಕೊಳಕು. ಎಸಿ ಒಳಗಿನ ಕಂಡೆನ್ಸರ್ ಮೇಲೆ ಕೊಳೆ ಮತ್ತು ಕೊಳಕು ಸಂಗ್ರಹ ಆಗೋದ್ರಿಂದ ಸಮಸ್ಯೆ ಉದ್ಭವಿಸುತ್ತೆ. ಕೊಳಕಿನಿಂದಾಗಿ ಎಸಿ ಶಾಖವನ್ನ ಹೊರಹಾಕೋದಕ್ಕೆ ಸಾಧ್ಯ ಆಗಲ್ಲ. ಇದರ ಪರಿಣಾಮ ಎಸಿ ಸ್ವಿಚ್ ಆಫ್ ಆಗದೆ ನಿರಂತರವಾಗಿ ಚಾಲನೆಯಲ್ಲಿರುತ್ತೆ. ಇದರಿಂದ ನೀವು ಮನೆಯೆಲ್ಲ ಕೂಲಾಗಿರ್ಲಿ ಅಂತ ಬಳಸೋ ಎಸಿ ಸಿಡಿಯೋ ಚಾನ್ಸಸ್ ಹೆಚ್ಚಾಗಿರುತ್ತೆ. ಸೆಕೆಂಡ್ ಒನ್, ಕಳಪೆ ವೈರಿಂಗ್. ಎಸಿ ವೈರಿಂಗ್ ಮಾಡಬೇಕಾದ್ರೆ ಜಾಗೃತೆಯಿಂದ ಇರಬೇಕು. ಎಸಿಯ ವೈರಿಂಗ್ ನಲ್ಲಿ ಬಳಸುವ ವೈರ್, ಪ್ಲಗ್, ಸರ್ಕ್ಯೂಟ್ ಬ್ರೇಕರ್ ಒಳ್ಳೆ ಗುಣಮಟ್ಟದಾಗಿರಬೇಕು. ದುಡ್ಡು ಕಡಿಮೆ ಆಗಲಿ ಅಂತ ಕಳಪೆ ವೈರಿಂಗ್ ಮಾಡಿಸೋದಕ್ಕೆ ಹೋಗಬೇಡಿ. ವೈರಿಂಗ್ಗೆ ಬಳಸೋ ವಸ್ತುಗಳು ಕಳಪೆ ಗುಣಮಟ್ಟದಾಗಿದ್ರೆ ಅದು ಎಸಿಯಲ್ಲಿ ಬೆಂಕಿ ಉಂಟು ಮಾಡಬಹುದು. ಹೀಗಾಗಿ ಉತ್ತಮ ಗುಣಮಟ್ಟದ ವಸ್ತುಗಳನ್ನೇ ಬಳಸಿ. ದಯವಿಟ್ಟು ಜೀವದ ಜೊತೆ ಚೆಲ್ಲಾಟ ಬೇಡ. ಮೂರನೇದು, ಎಸಿ ಸರ್ವಿಸ್ ಮಾಡಿಸೋದನ್ನ ಮರಿಬೇಡಿ. ವೀಕ್ಷಕರೇ, ಆಗಾಗ ಎಸಿ ಸರ್ವಿಸ್ ಮಾಡಿಸೋದನ್ನ ಮರಿಬೇಡಿ. ಸರ್ವಿಸ್ ಮಾಡಿಸಿದಾಗ ಅದರಲ್ಲಿ ಏನಾದರೂ ಸಮಸ್ಯೆ ಇದ್ರೆ ತಕ್ಷಣ ಗೊತ್ತಾಗುತ್ತೆ. ಆಗ ತಕ್ಷಣ ಅದನ್ನ ರಿಪೇರಿ ಮಾಡಿಸ್ಬೋದು. ಇನ್ನು ಸರ್ವಿಸ್ ಮಾಡಿಸುವಾಗ ಯಾರೋ ಕಡಿಮೆ ರೇಟಿಗೆ ಪಕ್ಕದಲ್ಲೇ ಸರ್ವಿಸ್ ಮಾಡಿಕೊಡ್ತಾರೆ ಅಂತ ಹೇಳಿ ಯಾರ್ಯಾರನೋ ಕರ್ಸೋದಕ್ಕೆ ಹೋಗ್ಬೇಡಿ. ದಯವಿಟ್ಟು ಕಂಪನಿಯವರನ್ನೇ ಕರೆಸಿ. ನಾಲ್ಕನೇದು, ಎಸಿಯಲ್ಲಿ ಕಂಪ್ರೆಸರ್ ಇರುತ್ತೆ. ಅದು ಅತಿಯಾಗಿ ಬಿಸಿಯಾದ್ರೂ ಎಸಿ ಸಿಡಿಯುತ್ತೆ. ಹೀಗಾಗಿ ಎಸಿ ಓವರ್ಲೋಡಿಂಗ್ ಅನ್ನ ತಪ್ಪಿಸಬೇಕು. ಅದಕ್ಕೂ ರೆಸ್ಟ್ ಕೊಡಬೇಕಾಗತ್ತೆ. ಇಲ್ಲ ಅಂದ್ರೆ ಕಂಪ್ರೆಸರ್ ಮೇಲೆ ಒತ್ತಡ ಹೆಚ್ಚಾಗಿ ಸಿಡಿಯೋ ಚಾನ್ಸಸ್ ಇರುತ್ತೆ. ಇನ್ನು ಶಾರ್ಟ್ ಸರ್ಕ್ಯೂಟ್ ನಿಂದಲೂ ಎಸಿ ಸಿಡಿಯೋ ಅಪಾಯ ಇರುತ್ತೆ. ಹೀಗಾಗಿ ಇದಕ್ಕೆ ಏನ್ ಮಾಡಬೇಕು, ಯಾವ ಮುನ್ನೆಚ್ಚರಿಕೆ ಕ್ರಮಗಳನ್ನ ತೆಗೆದುಕೊಳ್ಬೇಕು ಅನ್ನೋದನ್ನ ನೀವು ಮೊದಲಿಗೆ ತಿಳ್ಕೊಳ್ಬೇಕು. ನಿಮ್ಮ ಮನೆಯಲ್ಲಿ, ನಿಮ್ಮ ಏರಿಯಾದಲ್ಲಿ ವೋಲ್ಟೇಜ್ ಸಮಸ್ಯೆ ಇದ್ರೆ ಸ್ಟೆಬಿಲೈಸರ್ ಬಳಸೋದನ್ನ ಮರಿಬೇಡಿ. ನೋಡಿದ್ರಲ್ಲ ವೀಕ್ಷಕರೇ, ಮನೆ ಕೂಲಾಗಿರ್ಲಿ ಅಂತ ಬಳಸೋ ಈ ಎಸಿಗಳು ಕೂಡ ಎಡವಟ್ಟಾದ್ರೆ ಹೇಗೆ ಜೀವಕ್ಕೆ ಆಪತ್ತನ್ನ ತರುತ್ತೆ ಅಂತ. ಇಲ್ಲಿ ಯಾರೂ ಕೂಡ ಎಸಿ ಬಳಸಬೇಡಿ ಅಂತೇಳಿ ಹೇಳ್ತಾ ಇಲ್ಲ. ಆದ್ರೆ ಎಸಿ ಬಳಸೋ ಮುಂಚೆ ಯಾವ ರೀತಿ ಎಸಿಗಳನ್ನ ಬಳಸಬೇಕು, ಯಾವ ಮುನ್ನೆಚ್ಚರಿಕಾ ಕ್ರಮಗಳನ್ನ ತೆಗೆದುಕೊಳ್ಬೇಕು ಅನ್ನೋದ್ರ ಬಗ್ಗೆ ದಯವಿಟ್ಟು ತಿಳ್ಕೊಳ್ಳಿ. ನಂತರ ಎಸಿಯನ್ನ ಬಳಸಿ. ನೀವು ಮತ್ತು ನಿಮ್ಮವರ ಸೇಫ್ಟಿ ಕಡೆ ಹೆಚ್ಚು ಗಮನ ಕೊಡಿ. ಈ ವಿಚಾರದಲ್ಲಿ ತುಂಬಾನೇ ಕೇರ್ಫುಲ್ ಆಗಿರಬೇಕು. ಸ್ವಲ್ಪ ಎಡವಟ್ಟಾದ್ರೂ ನಿಮ್ಮ ಮನೆಯ ಎಸಿ ಸಿಡಿಯೋ ಚಾನ್ಸಸ್ ಹೆಚ್ಚಾಗಿರುತ್ತೆ. ವೀಕ್ಷಕರೇ, ಭಯ ಪಡಿಸೋ ಉದ್ದೇಶ ನಮ್ದಲ್ಲ, ಜಸ್ಟ್ ಅವೇರ್ನೆಸ್ ಮೂಡಿಸೋದಕ್ಕಾಗಿ ಮಾಡಿದಂತಹ ವಿಡಿಯೋ ಇದು. ಹುಷಾರಾಗಿ ಈ ಎಲೆಕ್ಟ್ರಾನಿಕ್ ವಸ್ತುಗಳನ್ನ ಬಳಸಿ. ಇದು ಎಲ್ಲರಿಗೂ ಕೂಡ ಯೂಸ್ಫುಲ್ ಆಗುವಂತಹ ವಿಡಿಯೋ. ಹೀಗಾಗಿ ಆದಷ್ಟು ಶೇರ್ ಮಾಡಿ. ಇಷ್ಟ ಆದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ಕೂಡ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲೇ ಬೆಲ್ ಐಕಾನ್ ಇರುತ್ತೆ, ಅದನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ಮತ್ತೊಂದು ಹೊಸ ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆಗೆ ಆದಷ್ಟು ಬೇಗ ನಿಮ್ಮ ಮುಂದೆ ಮತ್ತೆ ಹಾಜರಾಗ್ತೀನಿ. ನಿಮ್ಮ ಸಪೋರ್ಟ್ ಇದೇ ರೀತಿ ಆಗಿರ್ಲಿ. ನಮಸ್ಕಾರ.